ಸೂಪರ್ ಪ್ರೈಮ್ ನೈಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಸೂಪರ್ ಪ್ರೈಮ್ ನೈಟ್ 9ನಲ್ಲಿ ಬಹಳ ಮುಖ್ಯವಾಗಿ 18ನೇ ಲೋಕಸಭೆಯ ಮೊದಲ ಕಲಾಪದ ಮೊದಲ ದಿವಸ ಯಾವ ಸ್ವರೂಪದಲ್ಲಿತ್ತು, ಯಾವ ಸ್ವರೂಪದ ಪ್ರತಿಪಕ್ಷಗಳು ಇವತ್ತು ಮೊದಲ ದಿವಸನೇ ಸದನದ ಒಳಗಡೆ ಯಾವ ಸ್ವರೂಪದ ಹಂಗಾಮವನ್ನು ಸೃಷ್ಟಿಸಿದ್ವು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆಯೇ ದರ್ಶನ್ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸೂರಜ್ ಮತ್ತು ಪ್ರಜ್ವಲ್ ಇಬ್ಬರ ಪ್ರಕರಣಗಳು ಕೂಡ ಕೋರ್ಟ್ ಮುಂದೆ ಬಂದಿತ್ತು. ಎಲ್ಲ ಸುದ್ದಿಯನ್ನು ವಿವರವಾಗಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸೂಪರ್ ಪ್ರೈಮ್ನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಸಂವಿಧಾನ ಮೀರಿ ಹಂಗಾಮಿ ಸ್ಪೀಕರ್ ನೇಮಕ ಆರೋಪ. ಸಂಸತ್ ಕಲಾಪದ ಒಳಗೂ ಹೊರಗೂ ಕಾಂಗ್ರೆಸ್ ಗದ್ದಲ. ಭಾರತವನ್ನೇ ಜೈಲು ಮಾಡಿದವರು ಅಂತ ಮೋದಿ ವಾಗ್ದಾಳಿ. ಪವಿತ್ರ ಗೌಡಗೆ 2 ಕೋಟಿ ರೂಪಾಯಿ ಕೊಟ್ಟಿದ್ದ ಸೌಂದರ್ಯ ಜಗದೀಶ್ ನಿರ್ಮಾಪಕನ ಸೂಸೈಡ್ ಕೇಸ್ಗೆ ಸಿಕ್ಕಿದೆ ಟ್ವಿಸ್ಟ್. ಇತ್ತ ಜೈಲಲ್ಲಿ ಪತ್ನಿ, ಮಗ, ಗೆಳೆಯರನ್ನ ನೋಡಿ ದರ್ಶನ್ ಕಣ್ಣೀರು. ಸಲಿಂಗಕಾಮದ ಕೇಸ್ನಲ್ಲಿ ಸೂರಜ್ ರೇವಣ್ಣ ಸಿಐಡಿ ತೆಕ್ಕೆಗೆ. ಸಂತ್ರಸ್ತನ ಜೊತೆ ಸೂರಜ್ಗೂ ಶೀಘ್ರದಲ್ಲೇ ಮೆಡಿಕಲ್ ಟೆಸ್ಟ್. ಇತ್ತ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಮತ್ತೆ ಜೈಲು ಪಾಲು. ರಾಜ್ಯ ರಾಜಕೀಯದಲ್ಲಿ ಮತ್ತೆ 3 ಡಿಸಿಎಂ ಸದ್ದು. ಸಮುದಾಯಕ್ಕೊಂದು ಡಿಸಿಎಂ ಸ್ಥಾನಕ್ಕೆ ಅನೇಕ ಸಚಿವರ ಪಟ್ಟು. ಹೈಕಮಾಂಡ್ ಹತ್ರ ಹೋಗ್ಲಿ ಅಂತ ಸುರೇಶ್ ಸಿಟ್ಟು. ನೀಟ್ ಪರೀಕ್ಷೆ ಹಗರಣದ ತನಿಖೆ ಕೈಗೆತ್ತಿಕೊಂಡ ಸಿಬಿಐ. ಮರುಪರೀಕ್ಷೆಗೆ ಆಗ್ರಹಿಸಿ ದೇಶಾದ್ಯಂತ ನಿಲ್ಲದ ಪ್ರತಿಭಟನೆ. ಸಂಸತ್ನಲ್ಲಿ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳ ಆಗ್ರಹ. ಕೊಲೆ ಹಾಗೂ ಬರ್ಬರ ಕ್ರೌರ್ಯದ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಯಾರೂ ಕೂಡ ಅವರ ಬೆನ್ನಿಗೆ ನಿಲ್ತಾ ಇಲ್ಲ, ಯಾರೂ ಬೆಂಬಲಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದೆಲ್ಲ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಇಲ್ಲ, ನಾನು ನಿಮ್ಮ ಜೊತೆಗೆ ಇದ್ದೀನಿ, ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಪತ್ನಿ ವಿಜಯಲಕ್ಷ್ಮಿ ಜೈಲಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮಗನ ಜೊತೆಗೆ ಹೋಗಿ ಧೈರ್ಯ ತುಂಬಿ ಬಂದಿದ್ದಾರೆ. ಈ ಮಧ್ಯೆ ಆತ್ಮಹತ್ಯೆಗೆ ಶರಣಾಗಿದ್ದ ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಜಗದೀಶ್ ಪವಿತ್ರ ಗೌಡಗೆ 2 ಕೋಟಿ ರೂಪಾಯಿ ಹಣ ಕೊಟ್ಟಿರುವುದಕ್ಕೆ ದಾಖಲೆಗಳು ಹೊರಬಂದಿವೆ. ನೀನು ಮಾಸ್ ಆದ್ರೆ ನಾನಾ ಮಾಸ್ಗೆ. ದರ್ಶನ್ ಕರ್ನಾಟಕ ಸಿನಿಮಾ ರಂಗವನ್ನಷ್ಟೇ ಅಲ್ಲ, ದಕ್ಷಿಣ ಭಾರತದಲ್ಲೂ ಲಕ್ಷಾಂತರ ಅಭಿಮಾನಿಗಳ ಪಾಲಿನ ಆರಾಧ್ಯ ಹೀರೋ. ಆದ್ರಿವತ್ತು ಅದೇ ದರ್ಶನ್ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪ ಹೊತ್ತು ಜೈಲು ಪಾಲಾಗಿರುವ ವಿಲನ್. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಇವತ್ತಿಗೆ 3 ದಿನ. ಜೈಲಲ್ಲಿ ಐಷಾರಾಮಿ ಕಾರುಗಳಿಲ್ಲ, ಕಾಲ್ನಡಿಗೆಯಲ್ಲೇ ಓಡಾಡಬೇಕು. ಜೈಲಲ್ಲಿ ಭಕ್ಷ್ಯ ಭೋಜನಗಳಿಲ್ಲ. ಸಾಮಾನ್ಯ ಕೈದಿಗಳಿಗೆ ಕೊಡುವ ಅನ್ನ, ಚಿತ್ರಾನ್ನ, ಚಪಾತಿ, ಮಜ್ಜಿಗೆಯನ್ನೇ ತಿಂದು ಬದುಕಬೇಕು. ಮಲಗೋಕೆ 5 ಸ್ಟಾರ್ ಲೆವೆಲ್ ಸ್ಟಾರ್ ಹೋಟೆಲ್ಗಳಿಲ್ಲ. ಚಾಪೆ, ಜಮಖಾನೆ, ನೆಲದ ಮೇಲೆ ಬದುಕಬೇಕಾದ ಅನಿವಾರ್ಯತೆ. ಇಷ್ಟು ದಿನ ವಿಐಪಿ ದರ್ಶನ್ ದಂಡು ದಾಂಗಡಿ ಕಟ್ಕೊಂಡು 100 ಜನರ ಜೈಕಾರದಲ್ಲಿ ಓಡಾಡ್ತಿದ್ದ ದರ್ಶನ್ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಏಕಾಂಗಿ. ಪೊಲೀಸರ ಹತ್ರನೂ ಮಾತಾಡ್ತಿಲ್ಲ, ಸಹಕೈದಿಗಳ ಜೊತೆಯೂ ಮಾತಾಡೋಕ್ ಮುಖ ಇಲ್ಲ. ದರ್ಶನ್ ನೋಡಲು ಜೈಲಿಗೆ ಬಂದ ಪತ್ನಿ, ಪುತ್ರ. ದುಬಾರಿ ಕಾರು ಬಿಟ್ಟು ಸಣ್ಣ ಕಾರಲ್ಲಿ ಜೈಲಿಗೆ ಎಂಟ್ರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿ ಬರೋಬ್ಬರಿ 15 ದಿನ ಕಳೆದಿದೆ. ಪೊಲೀಸರ ಕಸ್ಟಡಿಯಿಂದ ಪರಪ್ಪನ ಅಗ್ರಹಾರ ಜೈಲಿನವರೆಗೆ ದರ್ಶನ್ ಪ್ರತಿ ಹೆಜ್ಜೆ ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸಿದೆ. ಅದರಲ್ಲೂ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಕೊಟ್ಟ ಮೇಲೆ ದರ್ಶನ್ ಒಳಗಿದ್ದ ಡೆವಿಲ್ ಅಕ್ಷರಶಃ ದಹನವಾಗ್ಬಿಟ್ಟಿದೆ ಅನ್ನಿಸ್ತಿದೆ. ಅದಕ್ಕೆ ಮನಸ್ಸಲ್ಲಿ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದ ನೋವು, ಅವಮಾನ, ಹತಾಶೆ ಇವತ್ತು ಪತ್ನಿ, ಮಗನನ್ನ ನೋಡಿದ ಕ್ಷಣ ಹೊರಬಂತು. ಜೈಲಲ್ಲಿ ಕಂಬಿ ಎಣಿಸ್ತಿರೋ ದರ್ಶನ್ನನ್ನ ನೋಡೋಕೆ ಮಡದಿ, ಮಗ ಬಂದಿದ್ರು. ಆದ್ರೆ ಜೈಲಿಗೆ ಎಂಟ್ರಿ ಕೊಡಲು ಮಾಧ್ಯಮಗಳ ಕಣ್ಣು ತಪ್ಪಿಸಲು ಐಷಾರಾಮಿ ಕಾರುಗಳ ಬದಲು ವಿಜಯಲಕ್ಷ್ಮಿ ಮತ್ತು ದರ್ಶನ್ ಪುತ್ರ ಸಾಮಾನ್ಯ ಜನ ಬಳಸೋ ಮಾರುತಿ ಬಲೆನೋ ಕಾರಲ್ಲಿ ಜೈಲಿಗೆ ಎಂಟ್ರಿ ಕೊಟ್ಟರು. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ವಿಜಯಲಕ್ಷ್ಮಿ ಸಾಂತ್ವನ. ಮಗನ ಅಪ್ಪುಗೆಯಲ್ಲಿ ಕಣ್ಣೀರಿಟ್ಟು ದರ್ಶನ್ ದುಗುಡ ದುಮ್ಮಾನ. ದರ್ಶನ್ ನೋಡೋಕೆ ಜೈಲಿನ ಒಳಗೆ ಪತ್ನಿ ವಿಜಯಲಕ್ಷ್ಮಿ, ಮಗ ಹೋದ್ರು. ಜೈಲಿನ ಒಳಗೆ ಕಂಬಿ ಹಿಂದೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ಎದೆ ಎತ್ತರ ಬೆಳೆದ ಮಗನನ್ನ ನೋಡಿ ಕಣ್ಣೀರ ಕೋಡಿ ಒಡೆದೋಯ್ತು. ಜನ್ಮ ಕೊಟ್ಟ ಮಗನನ್ನ ತಬ್ಬಿ ಮುದ್ದಾಡಿ ಮನಸ್ಸನ್ನ ದರ್ಶನ್ ಹಗುರ ಮಾಡಿಕೊಂಡ್ರೆ, ಮಡದಿ ವಿಜಯಲಕ್ಷ್ಮಿಯ ಸಾಂತ್ವನದ ಮಾತುಗಳು, ಧೈರ್ಯದ ಮಾತುಗಳು ಪೊರ್ಕಿ ನಟನಿಗೆ ಆತ್ಮಸ್ಥೈರ್ಯವನ್ನ ಹೆಚ್ಚಿಸ್ತಂತೆ.
ನಟ ದರ್ಶನ್ ಆಪ್ತ ಬಳಗದಲ್ಲಿದ್ದವರೆಲ್ಲ ದರ್ಶನ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಆದ್ರೆ ನಟ ವಿನೋದ್ ಪ್ರಭಾಕರ್ ಜೈಲಿಗೆ ಬಂದ್ರು. ನಟ ದರ್ಶನ್ ಭೇಟಿನೂ ಆದ್ರು. ಆದ್ರೆ ಇಬ್ಬರ ನಡುವೆ ಮಾತುಕತೆ ನಡೆದಿದ್ದು 2 ನಿಮಿಷ ಮಾತ್ರ. ವಿನೋದ್ ಪ್ರಭಾಕರ್ ದರ್ಶನ್ನನ್ನ ನೋಡಿ ಬಾಸ್ ಎಂದಾಗ ಟೈಗರ್ ಎಂದಷ್ಟೇ ಪ್ರತಿಕ್ರಿಯೆ ನೀಡಿ ಸುಮ್ಮನಾಗಿದ್ದು ನವಗ್ರಹದ ವಿಲನ್. ವಿನೋದ್ ಪ್ರಭಾಕರ್ ಅವರ ಪ್ರಕಾರ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿರೋ ವ್ಯಕ್ತಿ. ಇಲ್ಲಿ ಭೇಟಿ ಮಾಡ್ಕೊಂಡ್ಬಂದೆ, ಮೌನವಾಗಿದ್ರು, ಸುಮ್ಮನೆ ವಿಶ್ ಮಾಡಿದೆ, ಸರಿ ಅಂದ್ರೆ ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ, ಸುಮ್ಮನೆ ಟೈಗರ್ ಅಂದರು, ಬಸ್ ಅಂದರು ಅಷ್ಟೇ. ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಈಗ ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನಾನೇನು ಮಾತಾಡಲಿಲ್ಲ, ಸರಿ ಆಯಿತು ಅಂತ ಬಂದ್ಬಿಟ್ಟೆ. ಸರ್ ತಮ್ಮ ಜೊತೆನೇ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಳಗಡೆ ಬಂದಿದ್ರು ಸರ್. ಮೇಡಮ್ ಏನಾದ್ರು ಹೇಳಿದ್ರ? ಮೇಡಮ್ ಜೊತೆ ಮಾತಾಡಿದ್ರ? ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ದು, ನಾನು ಯಾರು ಬಂದಿದ್ದಾರೆ ಏನು ಸಪ್ರೇಟಾಗಿ ನಾನು ನೋಡದೆ ಬಂದೆ. ದರ್ಶನ್ ಜೊತೆಗಿದ್ರೆ ಎಲ್ಲರೂ ಸೇರಿ ಸಾಕ್ಷಿನಾಶಕ್ಕೆ ಪ್ರಯತ್ನಿಸಬಹುದು. ದರ್ಶನ್ ಜೊತೆ ಜೈಲಲ್ಲೇ ಒಳಸಂಚು ಮಾಡಬಹುದು. ಇತರೆ ಕೈದಿಗಳಿಂದ ದರ್ಶನ್ ಟಾರ್ಗೆಟ್ ಆಗಬಹುದು. ದರ್ಶನ್ ಜೀವಕ್ಕೆ ಜೊತೆಗಾರರೇ ಕುತ್ತು ತರಬಹುದು. ದರ್ಶನ್ ಜೊತೆ ಗ್ಯಾಂಗ್ಗೂ ಜೀವಕಂಟಕದ ಆತಂಕ ಎದುರಾಗಬಹುದು. ಅನಿರೀಕ್ಷಿತ ಘಟನೆಗಳಾದ್ರೆ ಪೊಲೀಸರೇ ಹೊಣೆ ಆಗ್ತಾರೆ. ಸರ್ಕಾರನೂ ಕೋರ್ಟ್ ಮುಂದೆ ತಲೆ ತಗ್ಗಿಸಬೇಕಾಗುತ್ತೆ. ಹೀಗಾಗಿ ಮುನ್ನೆಚ್ಚರಿಕೆಯಾಗಿ ದರ್ಶನ್ ಗ್ಯಾಂಗ್ನ ಇತರೆ ಆರೋಪಿಗಳನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಕೋರ್ಟ್ ಆದೇಶ ನೀಡಿದೆ. ಪವಿತ್ರ ಗೌಡಗೆ 2 ಕೋಟಿ ಹಣ ಕೊಟ್ಟಿದ್ದಕ್ಕೆ ಸಿಕ್ಕಿದೆ ಸಾಕ್ಷಿ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗುತ್ತಾ? ಸೌಂದರ್ಯ ಜಗದೀಶ್ ಕನ್ನಡ ಚಿತ್ರರಂಗದಲ್ಲಿ ಲಕ್ಷ್ಮೀಪುತ್ರ ಅಂತಾನೆ ಫೇಮಸ್ ಆಗಿದ್ರು. ಕೋಟಿ ಕೋಟಿ ಕಾರುಗಳ ಒಡೆಯ, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಪಬ್ಗಳ ಮಾಲೀಕ, ಹೀಗೆ ಹಲವು ವ್ಯವಹಾರಗಳಲ್ಲಿ ಬ್ಯುಸಿಯಾಗಿದ್ದವರು ಸೌಂದರ್ಯ ಜಗದೀಶ್. ಸಡನ್ ಆಗಿ ಸಾವಿನ ಕುಣಿಕೆಗೆ ಕೊರಳೊಡ್ಡಿ ಬಾರದೂರಿಗೆ ಪಯಣಿಸಿಬಿಟ್ರು. ಯಾವಾಗ ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡ್ರೋ ಆಗ ಕೇಳಿಬಂದ ಕಾರಣ ವ್ಯಾವಹಾರಿಕ ನಷ್ಟ ಅನ್ನೋ ಮಾತು. ಈಗ ಹೊಸ ವಿಷಯ ಏನಂದ್ರೆ ಸೌಂದರ್ಯ ಜಗದೀಶ್ ದರ್ಶನ್ ಆಪ್ತಗಳತಿ ಪವಿತ್ರ ಗೌಡಳಿಗೆ 2 ಕೋಟಿ ಹಣ ಕೊಟ್ಟಿದ್ರು ಅನ್ನೋದು. ಅಲ್ಲದೆ ಜಗದೀಶ್ ಸಾವಿನ ನಂತರ ಅವರ ಪತ್ನಿ ಶಶಿರೇಖಾ ನನ್ನ ಪತಿ ಸಾವಿಗೆ ಅವರ ಬಿಸ್ನೆಸ್ ಪಾರ್ಟ್ನರ್ಗಳಾದ ಹೊಂಬಣ್ಣ, ಸುರೇಶ್ ಅಂತ ಆರೋಪ ಮಾಡಿದ್ರು. ಜೊತೆಗೆ ನಮ್ಮ ಯಜಮಾನರು ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ ಅಂತ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ನಮಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ಟಿದ್ರು. ಈಗ ಸೌಂದರ್ಯ ಜಗದೀಶ್ ಅಕೌಂಟ್ನಿಂದ ಪವಿತ್ರ ಗೌಡ ಖಾತೆಗೆ 2 ಕೋಟಿ ಜಮೆ ಆಗಿರುವುದಕ್ಕೆ ದಾಖಲೆ ಸಿಕ್ಕಿದೆ. ಆದರೆ 2 ಕೋಟಿ ಹಣ ವಾಪಸ್ ಸೌಂದರ್ಯ ಜಗದೀಶ್ ಖಾತೆಗೆ ಬಂದಿದ್ದಕ್ಕೆ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಆರ್ ನಗರದಲ್ಲಿ ಮನೆಯನ್ನ ಪವಿತ್ರ ಗೌಡ ಖರೀದಿ ಮಾಡಿದ್ರು. ಪವಿತ್ರ ಗೌಡ ಮನೆ ಖರೀದಿಗೆ ಸೌಂದರ್ಯ ಜಗದೀಶ್ ಸಹಾಯ ಮಾಡಿದ್ರು. 2 ಕೋಟಿ ಹಣ ಮನೆ ಖರೀದಿಗೆ ಕೊಟ್ಟಿರುವುದಕ್ಕೆ ದಾಖಲೆ ಲಭ್ಯವಾಗಿದೆ. 2017 ನವೆಂಬರ್ 13ರಂದು ಪವಿತ್ರ ಗೌಡಗೆ 1 ಕೋಟಿ ವರ್ಗಾವಣೆ ಮಾಡಿದ್ದಾರೆ. 2018 ಜನವರಿ 23ರಂದು ಪವಿತ್ರ ಗೌಡಗೆ ಮತ್ತೆ 1 ಕೋಟಿ ವರ್ಗಾವಣೆಯಾಗಿದೆ. 2018 ಜನವರಿ 24ರಂದು ಪವಿತ್ರ ಗೌಡ ಹೊಸ ಮನೆ ಖರೀದಿಸಿದ್ರೆ ಮನೆ ಖರೀದಿ ಪತ್ರಕ್ಕೆ ಸೌಂದರ್ಯ ಜಗದೀಶ್ ಸಾಕ್ಷಿಯಾಗಿ ಸಹಿ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಜಗದೀಶ್ ಯಾವ ಉದ್ದೇಶಕ್ಕಾಗಿ ಪವಿತ್ರ ಗೌಡಗೆ ಹಣ ಕೊಟ್ಟರು ಅನ್ನೋದು ನಿಗೂಢವಾಗಿದೆ. ಇಷ್ಟಾದ್ರೂ ಜಗದೀಶ್ ಅವರ ಪತ್ನಿಗೆ ಪವಿತ್ರ ಗೌಡ ವಿಚಾರವಾಗಿ ಏನೂ ಗೊತ್ತಿಲ್ಲ. ನಮ್ಮ ಯಜಮಾನರು ಹಣ ಕೊಟ್ಟಿರೋದು, ಸಾಕ್ಷಿಯಾಗಿ ಸಹಿ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸರ್ ಇದ್ರ ಬಗ್ಗೆ ನಮ್ಗೇನು ಐಡಿಯಾ ಇಲ್ಲ. ನಮ್ಗೇನು ಅಂದ್ರೆ ಇವಾಗ ಜಗದೀಶ್ ಅವರು ತೀರೋಗಿದ್ದು ಅವರು ಬರ್ದಿಟ್ಟಿರೋ ಪ್ರಕಾರ ಕನ್ಸ್ಟ್ರಕ್ಷನ್ ಇಂದ 60 crores ಇದಾಗಿದೆ. ಸುರೇಶ್ ಹೊಂಬಣ್ಣ ಅಂತ ಅವ್ರ ಪಾರ್ಟ್ನರ್ಸ್ ಮೋಸ ಮಾಡಿರೋದು ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದೀವಿ. ಓಕೆ ಮೇಡಮ್. ಕಂಪ್ಲೇಂಟ್ ಮಾಡಿ ತನಿಖೆ ಹಂತದಲ್ಲಿದೆ. ಓಕೆ ಮೇಡಮ್. ಬಟ್ ಇಲ್ಲಿ ಅದು ಏನು 1 ಕೋಟಿ 1 ಕೋಟಿ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 2 ಕೋಟಿ ಹೋಗಿದ್ಯಂತೆ ಮೇಡಮ್. ಮತ್ತೆ ಜೊತೆಗೆ ಅವ್ರದ್ದೊಂದು ಮನೆಗೆ ಕೂಡ ವಿಟ್ನೆಸ್ ಆಗಿ ಜಗದೀಶ್ ಸರ್ ಸೈನ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಸರ್ ಅದೇ ಅದ್ರ ಬಗ್ಗೆ ಆ ವಿಚಾರ ಏನಾದ್ರು ನಿಮ್ಮ ಹತ್ರ ಮಾತಾಡಿದ್ರೆ ಮೇಡಮ್ ಯಾವತ್ತಾದ್ರೂ ಮನೇಲಿ ಜಗದೀಶ್ ಸರ್? ಇಲ್ಲ ಸರ್ ಏನು ಗೊತ್ತಿಲ್ಲ ಸರ್ ನಂಗೆ. ನೀವೆಲ್ಲ ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಾ ಇರೋದು. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂದರಾಗ್ತಿದ್ದಂತೆ ದಿನಕ್ಕೊಂದು ವಿಚಾರಗಳು ಹೊರಗೆ ಬರ್ತಿವೆ. ಹೊಸ ವಿಷಯಗಳು ಬೆಳಕಿಗೆ ಬರ್ತಿವೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಆನೇಕಲ್ನಿಂದ ಆದೂರ್ ಚಂದ್ರು ಜೊತೆ ಸತೀಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ನವರಿಗೆ ಕೇಂದ್ರದಲ್ಲಂತೂ ಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ. ಈಗ ಕಾಂಗ್ರೆಸ್ನವರಿಗೆ ಏನಿದ್ರು ಕೂಡ ರಾಜ್ಯದಲ್ಲೇ ಇರುವಂಥ ಅಧಿಕಾರದಲ್ಲಿ ಒಂದಿಷ್ಟು ಪಾಲನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ ಜಾಸ್ತಿ ಆಗ್ತದೆ. ಅದಕ್ಕಾಗಿಯೇ DCM ದಂಗಲ್ ಈಗ ಶುರುವಾಗಿದೆ. ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಸಚಿವರೇ ಹೇರೋದಕ್ಕೆ ಶುರು ಮಾಡಿದ್ದಾರೆ. ಅದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಮ್ಮನನ್ನ ಗೆಲ್ಲಿಸಿಕೊಳ್ಳಲಾಗದೆ ಸೋತವರು ಡಿಕೆ ಶಿವಕುಮಾರ್. ಈ ಸೋಲಿನ ಸಿಟ್ಟು ತೀರಿಸಿಕೊಳ್ಳಲು ಡಿಕೆ ಶಿವಕುಮಾರ್ ಹಠಕ್ಕೆ ಬಿದ್ದಿದ್ದಾರೆ. ಒಂದು ವೇಳೆ ಚನ್ನಪಟ್ಟಣವು ಕೈಬಿಟ್ಟು ಹೋದರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಪೊಲಿಟಿಕಲ್ ಇಮೇಜ್ಗೆ ಧಕ್ಕೆ ಆಗೋದು ನಿಶ್ಚಿತ. ಉಪಮುಖ್ಯಮಂತ್ರಿ ಪಟ್ಟಕ್ಕೂ ಕುತ್ತು ಬಂದರೂ ಅಚ್ಚರಿಯಿಲ್ಲ. ಇದೇ ಸಮಯವನ್ನ ಡಿಕೆ ಶಿವಕುಮಾರ್ ಎದುರಾಳಿಗಳು, ಸ್ವಪಕ್ಷದಲ್ಲಿರುವ ವಿರೋಧಿಗಳು, ರಾಜ್ಯದ ಸರ್ವ ಸಮುದಾಯಗಳ ನಾಯಕರು ಸಮುದಾಯಕ್ಕೊಂದು ಉಪಮುಖ್ಯಮಂತ್ರಿ ಹುದ್ದೆಯ ಬೇಡಿಕೆ ಇಡುತ್ತಿದ್ದಾರೆ. ಮೊನ್ನೆ ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಆಯಿತು. ಇದೀಗ ಕೆಎನ್ ರಾಜಣ್ಣ ಸರದಿ. ರಾಜ್ಯದಲ್ಲಿ ಸಮುದಾಯ ಆಧಾರಿತ ಡಿಸಿಎಂ ಹುದ್ದೆ ಆಗಬೇಕು ಎಂಬುದು ರಾಜಣ್ಣ ಮನವಿ. ಒಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಅದಕ್ಕೆ ಚಾಲನೆ ಆಗಿರಲಿಲ್ಲ. ಈಗ ಮೊನ್ನೆ ಜಮೀರ್ ಅವರು ಹೇಳಿದ್ದಾರೆ, ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೇನೆ, ಮತ್ತು ಭಾಳಷ್ಟು ಜನ ಕ್ಯಾಬಿನೆಟ್ ಸಚಿವರು ಕೂಡ ಈ ಒಂದು ಅಭಿಪ್ರಾಯಕ್ಕೆ ಸಹಮತ ಇದೆ. ಅಂತಿಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಆ ನಿರ್ಣಯಕ್ಕೆ ನಾವೆಲ್ಲ ಬದ್ಧರು ಕೂಡ ಇರ್ತೇವೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತಿಗೆ ಸ್ವಪಕ್ಷದಲ್ಲೇ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಪಾರ್ಟಿ ತೀರ್ಮಾನ ಮಾಡ್ತೀವಿ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ತೀರ್ಮಾನ ಮಾಡಿ ಇನ್ನೂ 5 ಜನ ಮಾಡಿದ್ರೆ ಒಳ್ಳೇದು. ಅಲ್ಲ, ಎಲ್ಲ ಸಮುದಾಯಕ್ಕೂ ಕೊಡಬೇಕಲ್ಲ. ನ್ಯಾಯ, ಸಾಮಾಜಿಕ ನ್ಯಾಯ ಮತ್ತು ಪಕ್ಷ ಬಲವರ್ಧನೆ. ಎಲ್ಲ ಸಮುದಾಯದವರು ಅರ್ಹತೆ ಇದೆ, ಅದನ್ನ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಕೂಡ ಹಕ್ಕಿದೆ ಕೇಳೋದು. ಹೋಗಿ ಅಲ್ಲಿ ಹೈಕಮಾಂಡ್ ಹತ್ರ ಕೇಳಬಾರ್ದಂತ ಯಾರ್ದು ಇಲ್ಲ. ಆದರೆ DCM ಮಾಡೋದ್ರಿಂದಾನೇ ಎಲ್ಲಾನು ಆಗುತ್ತೆ ಅಂದಿದ್ರೆ ಮತ್ತೆ CM ಒಬ್ರು ಇರಲಿ, ಇಡೀ ಕ್ಯಾಬಿನೆಟ್ DCM ಆಗ್ಬಿಡ್ಲಿ, ಆಗುತ್ತಾ? ಆಮೇಲೆ DCM ಮಾಡೋದ್ರಿಂದ ಸಮುದಾಯಗಳು ಓಲೈಕೆ ಆಗುತ್ತೆ ಅಥವಾ ನಮ್ಮ ಜಿಲ್ಲೆ ಒಂದ್ ಸೈಡ್ ಆಗುತ್ತೆ ಅಂದಿದ್ರೆ ಮತ್ತೆ ಎಲ್ಲರೂ ಇದೇ ರಣತಂತ್ರ ಯೂಸ್ ಮಾಡ್ತಾ ಇದ್ರಲ್ಲ. ಹೈಕಮಾಂಡ್ ಏನು ಯಾವ್ದ್ರ ಬಗ್ಗೆ ಹೇಳಿಲ್ಲ. ಅವ್ರವ್ರ ವೈಯಕ್ತಿಕ ಕೇಳ್ಬೋದು, ಯಾರು ಬೇಕಿದ್ರೆ ಏನ್ ಬೇಕಿದ್ರೆ ಕೇಳಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹಕ್ಕಿದೆ. ಸೊ ದೇರ್ ಇಸ್ ನಥಿಂಗ್ ಮಚ್ ಅಬೌಟ್ ದಟ್. ಕರೆದು ಕೊಟ್ರೆ ಯಾರು ಒಳ್ಳೆತ್ತಾರೆ? ನಿಭಾಯಿಸುವ ಶಕ್ತಿ ಎಲ್ಲರಿಗೂ ಐತಿ. ಅವ್ರು ಸಲಹೆ ಹೇಳಿದ್ದಾರೆ, ಎಲ್ಲರಿಗೆ, ಎಲ್ಲ ಜಾತಿ ಜನಾಂಗದವರು ಒಂದು ಅಧಿಕಾರ ಇದರಲ್ಲಿ ಇರಬೇಕು. ತನ್ಮೂಲಕ ಆ ಸಮಾಜಗಳಿಗೆ ನ್ಯಾಯ ಕೊಡ್ಸೋಕೆ ಶಕ್ತಿ ಇದೆ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಸರ್ವ ಜನಾಂಗಕ್ಕೂ ಅವಕಾಶ. ನಾವು DCM ಅಂತಲ್ಲ, ನಮ್ಮ ಅಭಿಪ್ರಾಯ ನಾವು ಹೇಳಿದ್ದೀವಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ತೀರ್ಮಾನ ಮಾಡಬೇಕಾಗಿ ಯಾರು ನಿನ್ನೆ ಪರಮೇಶ್ವರು ಹೇಳಿಕೆ ಪರಮೇಶ್ವರ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ರಾಜಣ್ಣ ಅವರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, MB ಪಾಟೀಲ್ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನಾನು ರಹೀಂ ಖಾನು ನಮ್ಮ ಅಭಿಪ್ರಾಯ ಹೇಳಿದ್ದೀವಿ. ಅಂದರೆ ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್. ನಮ್ಮ ಪಕ್ಷ ಹೈಕಮಾಂಡ್. ಸಾಮರ್ಥ್ಯದ ಮೇಲೆ ಕೊಡುವಂಥವೆಲ್ಲ. ಅನೇಕ ಜನ ದಲಿತರಲ್ಲಿ ದಕ್ಷತೆ, ಪ್ರಾಮಾಣಿಕತೆ, ಸಾಮರ್ಥ್ಯ ಇರೋರು ಬೇಕಾದಷ್ಟು ಜನ ಇದ್ದಾರೆ. ಆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡಬೇಕು, ದಲಿತ ಕೋಟ ಅಂತಿಲ್ಲ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಸದ್ಯದಲ್ಲೇ ಕೆಲ ಹಿರಿಯ ಸಚಿವರ ಸಭೆಗೆ ತಯಾರಿ ನಡೆದಿದೆ. ಸಮಾನ ಮನಸ್ಕ ಸಚಿವರೆಲ್ಲರೂ ಒಂದೆಡೆ ಸೇರಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋ ಪ್ರಯತ್ನ ಆಗ್ತಿದೆ. ಲೋಕಸಭೆಯಲ್ಲಿ ಆಗಿರೋ ಮೈತ್ರಿ ಕಮಾಲನ್ನ ತಡೆಯೋದೇ ಇದರ ಮುಖ್ಯ ಉದ್ದೇಶ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ಹೆಚ್ಚುವರಿ DCM ಸೃಷ್ಟಿ ಅನಿವಾರ್ಯ ಅನ್ನೋದು ಸಚಿವರ ವಾದ. ದಲಿತ, ಮುಸ್ಲಿಂ, ವೀರಶೈವ ಸಮುದಾಯಗಳಿಗೆ ಆದ್ಯತೆ ನೀಡಿದ ಬಲವು ಚುನಾವಣೆಗೆ ಸಹಕಾರಿಯಾಗಲಿದೆ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ನೇರವಾಗಿ ಹೈಕಮಾಂಡ್ ಮುಂದೆಯೇ ಇಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಲೋಕಸಭೆ ಚುನಾವಣೆ ನಂತರ ಇದೆಲ್ಲ ನೋಡೋಣ ಎಂದಿದ್ದ ಹೈಕಮಾಂಡ್ಗೆ ಈಗಿಂದಲೇ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದೆ ಒಂದು ಟೀಮ್. ಇದು ಸಹಜವಾಗೇ ಡಿಕೆ ಶಿವಕುಮಾರ್ ಬಣದಲ್ಲಿ ಟೆನ್ಷನ್ ಹೆಚ್ಚಿಸಿದೆ. ಈ ಮಧ್ಯೆ DCM ಹುದ್ದೆ ಫೈಟ್ಗೆ ಕಾಂಗ್ರೆಸ್ ಕಾಲೆಳೆದಿದೆ ಬಿಜೆಪಿ. ಸರ್ಕಾರದ ಆಡಳಿತದಲ್ಲಿ ದಿನ ಬೆಳಗಾದರೆ DCM ಹುದ್ದೆಗಾಗಿ ಕಿತ್ತಾಟ, ಸಚಿವ ಸ್ಥಾನಕ್ಕಾಗಿ ಗುದ್ದಾಟ, ಅನುದಾನಕ್ಕಾಗಿ ಶಾಸಕರ ಹೋರಾಟ, ಲೂಟಿ ಮಾಡುವುದಕ್ಕೆ ನಿರಂತರ ಪೈಪೋಟಿ. ಕನ್ನಡಿಗರ ಕಲ್ಯಾಣ ಮರೆತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿನ ಕಾದಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಬಣ ರಾಜಕೀಯ ಒಳಜಗಳ ಒಂದು ದಿನ ವಿಸ್ಫೋಟಗೊಂಡು ಸರ್ಕಾರ ಪತನಗೊಳ್ಳುವುದು ಗ್ಯಾರಂಟಿ ಎಂದು ಪೋಸ್ಟ್ ಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಕಾಂಗ್ರೆಸ್ನಲ್ಲಿ DCM ಹುದ್ದೆಯ ಫೈಟ್ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಅದ್ಯಾಕೋ ರೇವಣ್ಣ ಅವರ ಕುಟುಂಬದಲ್ಲಿ ಒಬ್ಬರಾದ ಮೇಲೊಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಜೈಲಿಗೆ ಹೋಗುವಂಥದ್ದು, ಪೊಲೀಸ್ ಕಸ್ಟಡಿಗೆ ಹೋಗುವಂಥದ್ದು, ಕೋರ್ಟು ಕಚೇರಿ ಅಲೆದಾಟನೇ ಕೆಲಸ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೂಡ ಅಸಹಜ ಲೈಂಗಿಕ ದೌರ್ಜನ್ಯದ ಸುಳಿಯಲ್ಲಿ ಸಿಲುಕಿರುವಂತಹ ಸೂರಜ್ ರೇವಣ್ಣ ಈಗ CID ಕಸ್ಟಡಿಗೆ ಹೋಗಿದ್ರೆ ತನಿಖೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ಇದರ ನಡುವೆ ಅತ್ಯಾಚಾರದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇನ್ನೊಂದು ಕಡೆಯಲ್ಲಿ ಸೂರಜ್ ರೇವಣ್ಣ ಕೇಸ್ಗೆ ಸಂಬಂಧಿಸಿದಂತೆ ಸಂತ್ರಸ್ತ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾನೆ.
ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕುಟುಂಬ ಕಾನೂನು ಕುಣಿಕೆಯಲ್ಲಿ ಪರದಾಡ್ತಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಪ್ರಜ್ವಲ್, ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಹಾಗೂ ಭವಾನಿ, ಅಸಹಜ ಸುಳಿಯಲ್ಲಿ ಸಿಲುಕಿದ ಸೂರಜ್ಗೀಗ ಸಂಕಷ್ಟ ಎದುರಾಗಿದೆ. ಸಲಿಂಗಕಾಮ ಕೇಸ್ನಲ್ಲಿ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ನಿನ್ನೆಯೇ ಅರೆಸ್ಟ್ ಆಗಿದ್ದಾರೆ. ಜೈಲು ಪಾಲಾಗಿದ್ದ ಸೂರಜ್ನನ್ನ 8 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಸೂರಜ್ ಹಾಗೂ ಸಿಐಡಿ ಪರ ವಕೀಲರ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಜುಲೈ 1ರವರೆಗೆ ಕಸ್ಟಡಿಗೆ ನೀಡಿ ಆದೇಶಿಸಿದ್ದಾರೆ. ಆಡಿಯೋ ಸಂಬಂಧ ಆರೋಪಿ ಠಾಣೆಗೆ ಹೋಗಿದ್ರು. ಈ ವೇಳೆ ಸೂರಜ್ ಅವರನ್ನ ಬಂಧಿಸಿದ್ದಾರೆ. ಅವರ ಮೊಬೈಲ್ ಕೂಡ ವಶಕ್ಕೆ ಪಡೆದಿದ್ದಾರೆ. ದೂರುದಾರ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದ. ಕೃತ್ಯ ನಡೆದ ಸ್ಥಳದಲ್ಲಿ ಮಹಜರು ಮಾಡಬೇಕು. ಆರೋಪಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಬೇಕು. ಆರೋಪಿ ಹೇಳಿಕೆಯನ್ನು ಪಡೆಯಬೇಕು. ಕೇಸ್ನ 2ನೇ ಆರೋಪಿ ನಾಪತ್ತೆಯಾಗಿದ್ದಾರೆ. ಇವರ ವಿಚಾರಣೆ ಮಾಡಿ ಆತನನ್ನ ಬಂಧಿಸಬೇಕು. ಆರೋಪಿ ಬಳಸಿದ ವಾಹನ ಪತ್ತೆ ಮಾಡಬೇಕು. ವಾಯ್ಸ್ ರೆಕಾರ್ಡಿಂಗ್ ಎಫ್ಎಸ್ಎಲ್ಗೆ ಕಳಿಸಬೇಕು. ಸಿಐಡಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು. ಸೂರಜ್ನನ್ನ ವಶಕ್ಕೆ ಪಡೆದಿರುವ ಸಿಐಡಿ ಅಧಿಕಾರಿಗಳು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಉಮೇಶ್ ಅವರನ್ನ ನೇಮಕ ಮಾಡಲಾಗಿದೆ. ಸಂತ್ರಸ್ತ ನೀಡಿರುವ ದೂರಿನ ಆಧಾರದಲ್ಲಿ ಡ್ರಿಲ್ ಮಾಡ್ತಿರುವ ಸಿಐಡಿ ಸಂತ್ರಸ್ತನ ಮೊಬೈಲ್ ವಶಕ್ಕೆ ಪಡೆದು ತನಿಖೆ ನಡೆಸಲಿದ್ದಾರೆ. ಸೂರಜ್ ಹಾಗೂ ಸಂತ್ರಸ್ತ ಭೇಟಿ ಮಾಡಿದ ಸ್ಥಳ ಮಹಜರು ಮಾಡಲಿದ್ದಾರೆ. ಇಬ್ಬರ ಮೊಬೈಲ್ ಸಿಡಿಆರ್ ಟವರ್ ಡಂಪ್ ಮಾಡಿ ಪರಿಶೀಲನೆ ನಡೆಸಲಿದ್ದಾರೆ. ಇಬ್ಬರ ಹೇಳಿಕೆ ಟೆಕ್ನಿಕಲ್ ಸಾಕ್ಷ್ಯ ಮ್ಯಾಚ್ ಮಾಡಲಿದ್ದು, ಸಂತ್ರಸ್ತ ಹೇಳಿದ ದಿನ ಜೊತೆಗಿದ್ರಾ ಅಂತ ತನಿಖೆ ಮಾಡಲಿದ್ದು, ನಂತರ ವೈದ್ಯಕೀಯ ಪರೀಕ್ಷೆ ಮಾಡಲಿದ್ದಾರೆ. ಸೂರಜ್ ಕೇಸ್ ತನಿಖೆ ಚುರುಕುಗೊಂಡಿದ್ದು, ಮುಖ್ಯವಾಗಿ ಸಂತ್ರಸ್ತನಿಗೆ ಪ್ರಕರಣಕ್ಕೆ ಬೇಕಾದ ಟೆಸ್ಟ್ಗಳನ್ನು ಮಾಡಿಸಲಾಗ್ತಿದೆ. ಸಂತ್ರಸ್ತನ ದೇಹದ ಮೇಲಿನ ಗಾಯಗಳು ಪರೀಕ್ಷೆ ನಡೆಸಲಾಗುತ್ತೆ. ಉಗುರಿನ ಸ್ಯಾಂಪಲ್ ಪಡೆದು ಲ್ಯಾಬ್ಗೆ ಕಳಿಸಲಾಗುತ್ತೆ. ಸಂತ್ರಸ್ತನ ಲಿಂಗತ್ವ ಮತ್ತು ಸಾಮರ್ಥ್ಯವನ್ನ ವೈದ್ಯರು ಪರೀಕ್ಷೆ ಮಾಡ್ತಾರೆ. ಅಸಹಜ ಲೈಂಗಿಕ ಕ್ರಿಯೆ ಬಗ್ಗೆ ಬಾಡಿ ಸ್ಕ್ರೀನಿಂಗ್ ಟೆಸ್ಟ್ ಮಾಡಲಾಗುತ್ತೆ. ಲೈಂಗಿಕ ಕ್ರಿಯೆ ಸಮ್ಮತಿಯಿಂದ ಆಗಿರೋದಾ ಅಥವಾ ಸಮ್ಮತಿ ಇಲ್ಲದೆ ಆಗಿರೋದಾ ಅನ್ನೋದನ್ನ ಪರೀಕ್ಷೆ ಮಾಡ್ತಾರೆ. ಜೊತೆಗೆ ಸಂತ್ರಸ್ತನ ಎಂಜಲು, ಆರೋಪಿ ಎಂಜಲಿನ ಜೊತೆ ತಾಳೆ ಹಾಕಲಾಗುತ್ತೆ. ಶಿವಕುಮಾರ್ ವಿರುದ್ಧವೂ ಸಂತ್ರಸ್ತ ಕಂಪ್ಲೇಂಟ್. ಸಲಿಂಗಕಾಮ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಂತ್ರಸ್ತನ ವಿರುದ್ಧ ದೂರು ಕೊಟ್ಟ ಶಿವಕುಮಾರ್ ವಿರುದ್ಧವೇ ದೂರು ದಾಖಲಾಗಿದೆ. ನನಗಾದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಶಿವಕುಮಾರ್ಗೆ ಹೇಳಿದ್ದೆ. ದೈಹಿಕ ಹಿಂಸೆ ಆಗಿದ್ರೂ ಆತ ಆಸ್ಪತ್ರೆಗೆ ಹೋಗಲು ಬಿಟ್ಟಿರಲಿಲ್ಲ. ಆರೋಪಿ ಶಿವಕುಮಾರ್ ನನ್ನನ್ನ ಲಾಡ್ಜ್ನಲ್ಲಿ ಕೂಡಿ ಹಾಕಿದ್ದ. ಅಷ್ಟೇ ಅಲ್ಲ, 2 ಕೋಟಿ ಹಣ, ಕೆಲಸ ಕೊಡಿಸೋದಾಗಿ ಹೇಳಿದ್ರಂತೆ. ಒಪ್ಪದಿದ್ದಾಗ ಶಿವಕುಮಾರ್ ಕೊಲೆ ಬೆದರಿಕೆ ಹಾಕಿದ್ದ ಅಂತ ಆರೋಪ ಮಾಡಿದ್ದಾನೆ ಸಂತ್ರಸ್ತ. ಅವನನ್ನ ಫಸ್ಟ್ ಎದುರಿಸಿ ಏನಾದರೂ ಮಾಡಿ ಕಂಪ್ಲೇಂಟ್ ಕೊಡ್ದಂಗೆ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆಗಲಿಲ್ಲ. ಆಮೇಲೆ ಹಣದ ಆಫರ್ ಕೊಟ್ಟು ಏನಾದರೂ ಮಾಡಿ ಒಟ್ಟಲ್ಲಿ ಅವನು ತಡೆ ಹಿಡಿಯೋಕ್ಕೆ ತುಂಬ ಟ್ರೈ ಮಾಡಿದ್ರು ಅವ್ರ ಥ್ರೂ. ಅದು ಆ್ಯಕ್ಚುಲಿ ಅವರನ್ನೇ ಟ್ರ್ಯಾಪ್ ಮಾಡೋಕ್ಕೆ ಇವ್ರು ಹೇಳ್ಕೊಟ್ಟಿದ್ದು. ಇವನೇ ಹಣ ಕೇಳಿಲ್ಲ. ಇವನೊಟ್ಟನ್ನ ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದ. ಅದೇ ಮಾಮೂಲಿ ಏನು ಮಾಡಬೇಡ ಬಾ, ಇದಾರೆ ಬಾಸ್ ಇದ್ದಾರೆ, ಏನು ಬೇಕು ಅದೆಲ್ಲ ಮಾಡಿಕೊಡ್ತಾರೆ ಜೀವನಕ್ಕೆ, ಇನ್ನು ತಲೆ ಕೆಡಿಸ್ಕೊಬೇಡ, ಕಂಪ್ಲೇಂಟ್ ಎಲ್ಲ ಕೊಡೋಕೆ ಹೋಗ್ಬೇಡ, ಏನಾಗಿದ್ದಾಯ್ತು ಅಂತ ಬಾ ಅಂತ ಅಂದು. ಸೂರಜ್ ಹಾಗೂ ಸಂತ್ರಸ್ತ ಮಾತನಾಡಿದ ಆಡಿಯೋ ಸ್ಫೋಟ. ಸಲಿಂಗಕಾಮ ಆರೋಪದಲ್ಲಿ ಸಂತ್ರಸ್ತನ ಮೇಲೆ ದೂರು ಕೊಟ್ಟಿದ್ದ ಸೂರಜ್ ಆಪ್ತ ಎ2 ಶಿವಕುಮಾರ್ ಪರಾರಿಯಾಗಿದ್ದಾನೆ. ಆತನಿಗೂ ಸಿಐಡಿ ಹುಡುಕಾಟ ನಡೆಸುತ್ತಿದೆ. ಇದೆಲ್ಲದರ ಮಧ್ಯೆ ಸಂತ್ರಸ್ತ ಹಾಗೂ ಸೂರಜ್ ರೇವಣ್ಣ ಮಾತನಾಡಿದ್ದು ಎನ್ನಲಾದಂತ ಆಡಿಯೋವೊಂದು ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಸಂತ್ರಸ್ತನಿಗೆ ಸೂರಜ್ ರೇವಣ್ಣ ಹಣ, ಕೆಲಸದ ಆಮಿಷ ಒಡ್ಡಿರೋದು ಬಯಲಾಗಿದೆ. ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ, ಆಯ್ತಾ? ಸ್ವಲ್ಪ ನನ್ನ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್ ಇಲ್ಲ. ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ, ಯಾರಿಗೂ ಗೊತ್ತಿಲ್ಲ ತಾನೆ ವಿಷಯ, ಸುಮ್ಮನೆ ಬಿಟ್ಟು ಬಿಡ್ಬೇಕು. ಸೂರಜ್ ಪ್ರಕರಣ ರಾಜಕೀಯ ನಾಯಕರ ವಾಕ್ಸಮರಕ್ಕೂ ನಾಂದಿ ಹಾಡಿದೆ. ಬೇರೆಯವರ ಕಡೆ ಬೊಟ್ಟು ಮಾಡೋದೇ ಅವರ ಅಭ್ಯಾಸ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಎಚ್ಡಿಡಿ ಕುಟುಂಬದ ವಿರುದ್ಧ ಹುನ್ನಾರ ನಡೀತಿದೆ ಅನ್ನೋ ಆರೋಪಕ್ಕೆ ರಿಯಾಕ್ಷನ್ ಕೊಟ್ಟ ಸಚಿವ ಆರ್.ಬಿ. ತಿಮ್ಮಾಪುರ, ಮಾನಗೇಡಿ ಕೆಲಸ ಮಾಡುವಂತ ನಾವೇನ್ ಹೇಳಿದ್ವಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅದು ದೇವೇಗೌಡರ ಕುಟುಂಬ, ಇಡೀ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಕಾನೂನು ಕ್ರಮ ತಗೊಳ್ತದೆ. ಪ್ರಜ್ವಲ್ ಮಾಡೋ ಕೆಲಸ ನಾವು ಹೇಳಿದೀವ, ಸೂರಜ್ ಮಾಡೋ ಕೆಲಸ ನಾವು ಹೇಳಿದೀವ. ಅದು ಮಾಡಿಲ್ಲತ್ತ ಅವರಾದ್ರೂ ಹೇಳಿ, ಇಲ್ಲ ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಬೇಕಾದ್ರೆ ಹೇಳಿ. ಅವ್ರು ಕೇಂದ್ರ ಸಚಿವರು ಅದಾರೆ. ಕಾನೂನು ಎಲ್ಲರಿಗೂ ಅಷ್ಟೇ, ದೇವೇಗೌಡರ ಮಕ್ಕಳಿಗಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ, ಯಡಿಯೂರಪ್ಪನ ಮಕ್ಕಳಿಗಷ್ಟೇ, ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ. ಸೂರಜ್ ಕಸ್ಟಡಿಗೆ, ಸಹೋದರ ಪ್ರಜ್ವಲ್ ಜೈಲಿಗೆ. ರೇವಣ್ಣ ಫ್ಯಾಮಿಲಿ ಕಾನೂನು ಕುಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಕತಾಳೀಯ ಘಟನೆಯೂ ಕೂಡ ಆಗಿದೆ. ಬೆಂಗಳೂರಿನ 42ನೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೋರ್ಟ್ನಲ್ಲಿ
ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಇಬ್ಬರು ಪುತ್ರರ ಅರ್ಜಿ ವಿಚಾರಣೆ ನಡೆಯಿತು. ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅರ್ಜಿಗಳ ವಿಚಾರಣೆ ನಡೆಸಲಾಗಿದೆ. ಎರಡೂ ಪ್ರಕರಣಗಳನ್ನ ಪ್ರತ್ಯೇಕವಾಗಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಅವರು ಸೂರಜ್ನನ್ನ ಜುಲೈ 1ರವರೆಗೆ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ನೀಡಿದ್ರೆ, ಪ್ರಜ್ವಲ್ಗೆ ಜುಲೈ 8ರವರೆಗೆ ನ್ಯಾಯಾಂಗ ಬಂಧನ ನೀಡಿ ಆದೇಶ ಹೊರಡಿಸಿದ್ದಾರೆ. ಪ್ರಜ್ವಲ್ ರೇಪ್ ಕೇಸ್ನ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣ ಬೇಲ್ ಮೇಲೆ ಹೊರಗಿದ್ದಾರೆ. ಭವಾನಿನೂ ಬೇಲ್ ಮೇಲೆ ಹೊರಗಿದ್ದಾರೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ಜೈಲು ಪಾಲು. ಸಲಿಂಗ ಕಾಮದ ಕೇಸ್ನಲ್ಲಿ ಸೂರಜ್ ಬಂಧನ. ಒಟ್ನಲ್ಲಿ ಎಚ್.ಡಿ. ರೇವಣ್ಣ ಕುಟುಂಬ ಸಂಕಷ್ಟದ ಸರಪಳಿಯಲ್ಲಿ ಬಂಧಿಯಾಗಿದ್ದು, ಬಿಡುಗಡೆ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 18ನೇ ಲೋಕಸಭೆ ಚುನಾವಣೆ ಮುಗಿದು ಸರ್ಕಾರ ರಚನೆ ಆಗಿ ಇದೆಲ್ಲವೂ ಕೂಡ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇರುವಾಗಲೇ ಈಗ ಲೋಕಸಭೆಯ ಮೊದಲ ಅಧಿವೇಶನ 18ನೇ ಲೋಕಸಭೆಯ ಮೊದಲ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನವೇ ಹಲವು ಹಂಗಾಮಕ್ಕೂ ಕೂಡ ಸದನ ಸಾಕ್ಷಿಯಾಗಿತ್ತು. ಹಂಗಾಮಿ ಸ್ಪೀಕರ್ ಆಯ್ಕೆ ವಿಚಾರಕ್ಕೆ ಎನ್ಡಿಎ ವಿರುದ್ಧ ಇಂಡಿ ಒಕ್ಕೂಟ ಪ್ರತಿಭಟನೆಯನ್ನು ನಡೆಸಿದೆ. ಇದಾದ ನಂತರ ನೂತನ ಸಂಸದರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಹದಿನೆಂಟನೆಯ ಲೋಕಸಭೆಯ ಮೊದಲ ಅಧಿವೇಶನ ಇಂದಿನಿಂದ ಶುರುವಾಗಿದೆ. ಆದರೆ ಸಂಸತ್ ಕಲಾಪ ಶುರುವಾದ ಮೊದಲ ದಿನವೇ ದೊಡ್ಡ ಹಂಗಾಮ ಸೃಷ್ಟಿಯಾಗಿತ್ತು. ಸಂಸತ್ ಒಳಗೂ ಹೊರಗೂ ಇಂಡಿಯಾ ಕೂಟ ಪ್ರತಿಭಟನೆಯನ್ನೂ ಮಾಡಿತು. ಇದಕ್ಕೆ ಕಾರಣ ಹಂಗಾಮಿ ಸ್ಪೀಕರ್ ನೇಮಕ ಮಾಡಿದ್ದು. ಸಂಸತ್ ಕಲಾಪದ ಆರಂಭಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮಹತಾಬ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಭರ್ತೃಹರಿ ಮಹತಾಬ್ ಜೋ ಲೋಕಸಭಾ ಕಾ ಸದಸ್ಯ ನಿರ್ವಾಚಿತ ಹುವಾ ಹೂಂ. ಭರ್ತೃಹರಿ ಪ್ರಮಾಣ ವಚನ ಸ್ವೀಕರಿಸುವುದು ಖಚಿತ ಆಗ್ತಿದ್ದಂತೆ ಸಂಸತ್ ಭವನದ ಹೊರಗೆ ಇಂಡಿಯಾ ಕೂಟದವರು ಪ್ರತಿಭಟನೆಗಿಳಿದ್ರು. ಸಂವಿಧಾನ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ವಿರುದ್ಧ ಧಿಕ್ಕಾರ ಮೊಳಗಿಸಿದ್ರು. ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಪ್ರತಿಭಟನೆ ಮುಗಿಸಿ ಸಂಸತ್ ಒಳಗೆ ಪ್ರವೇಶ ಮಾಡಿದ್ರು. ಸಂಸತ್ ಒಳಗೆ ಹೋಗುವಾಗಲೂ ಇಂಡಿಯಾ ಕೂಟದವರು ಕೈಯಲ್ಲಿ ಸಂವಿಧಾನ ಪುಸ್ತಕಗಳನ್ನು ಹಿಡ್ಕೊಂಡೇ ಹೋದ್ರು. ಸಂಸತ್ನಲ್ಲಿ ಲೋಕಸಭೆಯ ಮೊದಲ ದಿನದ ಕಲಾಪ ಶುರುವಾಯಿತು. ಮೊದಲ ದಿನ ನೂತನ ಸಂಸದರಿಗೆ ಹಂಗಾಮಿ ಸ್ಪೀಕರ್ ಭರ್ತೃಹರಿ ಮಹತಾಬ್ ಪ್ರಮಾಣ ವಚನ ಒಬ್ಬೊಬ್ಬರಿಗೂ ಬೋಧಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಲು ಬಂದಾಗಲೂ ಇಂಡಿಯಾ ಕೂಟದವರು ಸಂವಿಧಾನ ಪುಸ್ತಕವನ್ನ ಎತ್ತಿ ಹಿಡಿದು ಸಂವಿಧಾನ ರಕ್ಷಿಸಿ ರಕ್ಷಿಸಿ ಅಂತ ಘೋಷಣೆ ಮೊಳಗಿಸಿದ ಪ್ರಸಂಗವೂ ನಡೆಯಿತು. ಇಂಡಿಯಾ ಕೂಟದವರು ಹಂಗಾಮಿ ಸ್ಪೀಕರ್ ನೇಮಿಸಿದ್ದಕ್ಕೆ ಸಂಸತ್ ಒಳಗೂ ಹೊರಗೂ ಹಂಗಾಮ ಸೃಷ್ಟಿಸಿದ್ರು. ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಘೋಷಣೆ ಮೊಳಗಿಸಿದ್ರು. ಹಾಗಿದ್ರೆ ಹಂಗಾಮಿ ಸ್ಪೀಕರ್ ನೇಮಕವನ್ನ ಬಿಜೆಪಿ ಉಲ್ಲಂಘನೆ ಮಾಡ್ತಾ ಕಾಂಗ್ರೆಸ್ ಸಿಟ್ಟಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಹಂಗಾಮಿ ಸ್ಪೀಕರ್ ನೇಮಕಕ್ಕೆ ಯಾವುದೇ ಪಕ್ಷದವರಾದರೂ ಆಗಬಹುದು. ಯಾವುದೇ ಭೇದ ಭಾವ ಇರಲ್ಲ. ಯಾವುದೇ ಹೊಸ ಸರ್ಕಾರ ಬಂದ್ರೂ ಮೊದಲು ಹಂಗಾಮಿ ಸ್ಪೀಕರ್ ನೇಮಕ ಮಾಡಬೇಕು. ಸಂಸತ್ ಸದಸ್ಯರಲ್ಲಿ ಯಾರು ಅತ್ಯಂತ ಹಿರಿಯರಿರ್ತಾರೋ ಅವರನ್ನ ಹಂಗಾಮಿ ಸ್ಪೀಕರ್ ಆಗಿ ಆಯ್ಕೆ ಮಾಡೋದು ನಡೆದುಕೊಂಡು ಬಂದಿರುವ ಸಂಪ್ರದಾಯ. ಹಂಗಾಮಿ ಸ್ಪೀಕರ್ ಆದವರು ನೂತನ ಸಂಸದರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಬೇಕು. ಆಮೇಲೆ ಹೊಸ ಸ್ಪೀಕರ್ ಆಯ್ಕೆಗೆ ನಡೆಯುವ ಚುನಾವಣೆಯನ್ನೂ ನಿಭಾಯಿಸುವ ಹೊಣೆಗಾರಿಕೆ ಇರುತ್ತೆ. ಅಂದಹಾಗೆ ಹಂಗಾಮಿ ಸ್ಪೀಕರ್ ಅವರ ಅಧಿಕಾರಾವಧಿ 3 ದಿನ ಮಾತ್ರ. ಆಮೇಲೆ ಹಂಗಾಮಿ ಸ್ಪೀಕರ್ ಹುದ್ದೆಗೆ ಮಾನ್ಯತೆ ಇರಲ್ಲ. ಬಿಹಾರದ ಕಟಕ್ ಕ್ಷೇತ್ರದ ಬಿಜೆಪಿ ಎಂಪಿ ಭರ್ತೃಹರಿ ಮಹತಾಬ್ ಹಿರಿಯ ಸಂಸದ. ಭರ್ತೃಹರಿ ಮಹತಾಬ್ ಸತತ 7ನೇ ಅವಧಿಗೆ ಸಂಸದರಾಗಿದ್ದಾರೆ. ಅವರು ಹಿರಿಯರು ಅಂತಿದೆ ಬಿಜೆಪಿ. ಕೇರಳದ ಅದೂರ್ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಸಂಸದ ಕೋಡಿಕುನ್ನಿಲ್ ಸುರೇಶ್ ಅವರು ಈ ಸಲದ ಅತಿ ಹಿರಿಯ ಸಂಸದರು ಅನ್ನೋದು ಕಾಂಗ್ರೆಸ್ನವರ ವಾದ. ಭರ್ತೃಹರಿ ಮಹತಾಬ್ 7ನೇ ಸಲ ಆಯ್ಕೆಯಾಗಿದ್ದಾರೆ ಅನ್ನೋದು ಎನ್ಡಿಎ ಸರ್ಕಾರದ ವಾದ. ಆದರೆ ಕೋಡಿಕುನ್ನಿಲ್ ಸುರೇಶ್ 8ನೇ ಅವಧಿಗೆ ಸಂಸದರಾಗಿ ಆಯ್ಕೆಯಾದವರು ಅನ್ನೋದು ಕಾಂಗ್ರೆಸ್ ಪ್ರತಿವಾದ. ಕಾಂಗ್ರೆಸ್ನ ಸುರೇಶ್ 2 ಸಲ ಮಧ್ಯದಲ್ಲಿ ಲೋಕಸಭೆಗೆ ಆಯ್ಕೆಯಾಗಿಲ್ಲ. ಹಾಗಾಗಿ ಪರಿಪೂರ್ಣ ಅವಧಿಯ ಹಿರಿಯ ಸಂಸದರು ಅಂತ ಕರೆಸಿಕೊಳ್ಳಲ್ಲ ಅನ್ನೋದು ಎನ್ಡಿಎ ವಾದ. ಕೋಡಿಕುನ್ನಿಲ್ ಸುರೇಶ್ ದಲಿತರು ಅನ್ನೋ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ. ಬೇಕಂತಲೇ ಎನ್ಡಿಎ ಸರ್ಕಾರ ಸಂಚು ಮಾಡಿದೆ ಅಂತಿದೆ ಇಂಡಿಯಾ ಕೂಟ. ವಿಪಕ್ಷಗಳ ಸುಳ್ಳು ಆರೋಪಗಳಿಗೆ ಅವರ ಮಾತಿಗೆ ಮನ್ನಣೆ ಕೊಡಬೇಕಿಲ್ಲ ಅನ್ನೋದು ಬಿಜೆಪಿಯ ನೇರ ಆಕ್ರೋಶದ ಮಾತು. ಆದರೆ ಭರ್ತೃಹರಿ ನೇಮಿಸಿ ವಿಪಕ್ಷಗಳ ಅನ್ಯಾಯ ಮಾಡ್ತಿದೆ ಅಂತ ಕಾಂಗ್ರೆಸ್ ಹೇಳ್ತಿದೆ. ಸಂವಿಧಾನ ಬದ್ಧವಾಗೇ ಭರ್ತೃಹರಿ ನೇಮಕವಾಗಿದೆ ಅಂತಿದೆ ಬಿಜೆಪಿ ಮೈತ್ರಿಕೂಟ. ಬಿಜೆಪಿ ನಾಯಕರು ಸಂವಿಧಾನ ವಿರೋಧಿಗಳು, ಸಂವಿಧಾನದ ನೀತಿಗಳನ್ನು ಗೌರವಿಸುವವರಲ್ಲ ಅಂತ ಕಾಂಗ್ರೆಸ್ ಕೂಟ ಹೇಳ್ತಿದೆ.
ವಾದ ಪ್ರತಿವಾದ ಏನಾದರೂ ಇರಲಿ, ಹಂಗಾಮಿ ಸ್ಪೀಕರ್ ನೇಮಕ ವಿಷಯದಲ್ಲಿ 293 ಸದಸ್ಯ ಬಲದ ಎನ್ಡಿಎ ಸರ್ಕಾರ 234 ಸಂಸದರ ನೇತೃತ್ವದ ಇಂಡಿಯಾ ಕೂಟದ ಮಧ್ಯೆ ಹಂಗಾಮ ಅಂತೂ ನಡೆದೇ ಹೋಯಿತು. ಬರೀ ಹಂಗಾಮಿ ಸ್ಪೀಕರ್ ವಿಷಯಕ್ಕಷ್ಟೇ ಅಲ್ಲ, ಇಂದಿರಾ ಗಾಂಧಿ ಸರ್ಕಾರದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ನಾಳೆಗೆ 50 ವರ್ಷ. ಇದೇ ವಿಷಯವನ್ನ ಇವತ್ತು ಪ್ರಧಾನಿ ಮೋದಿ ಸಂಸತ್ ಕಲಾಪ ಆರಂಭಕ್ಕೂ ಮುನ್ನ ಪ್ರಸ್ತಾಪಿಸಿದರು. कल 25 जून है. जो लोग इस देश के संविधान की गरिमा से समर्पित हैं, जो लोग भारत की लोकतांत्रिक परंपराओं पे निष्ठा रखते हैं, उनके लिए 25 जून न भूलने वाला दिवस है. कल 25 जून को भारत के लोकतंत्र में जो काला धब्बा लगा था, उसके 50 वर्ष हो रहे हैं. भारत की नई पीढ़ी इस बात को कभी नहीं भूलेगी. ಇಂದಿರಾ ಗಾಂಧಿ ಅವಧಿಯಲ್ಲಿ ಘೋಷಿಸಿದ್ದ ತುರ್ತು ಪರಿಸ್ಥಿತಿಯನ್ನ ಖಂಡಿಸಿ ಇವತ್ತು ಬಿಜೆಪಿಯವರು ಪ್ರತಿಭಟನೆಯನ್ನೂ ಮಾಡಿದ್ರು. ಕರ್ನಾಟಕದಲ್ಲೂ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಬಿಜೆಪಿ ನಾಯಕರು ಪೋಸ್ಟರ್ ಹಿಡಿದು ಅಭಿಯಾನ ಬೇರೆ ಮಾಡಿದ್ರು. ಎಮರ್ಜೆನ್ಸಿ ಘೋಷಣೆ ಆಗಿದ್ದನ್ನ 50 ವರ್ಷಗಳ ಬಳಿಕ ಮೋದಿ ಸರ್ಕಾರ ಕೆಣಕಿದ್ದು ಕಾಂಗ್ರೆಸ್ನವರ ಪಿತ್ತ ನೆತ್ತಿಗೇರಿಸಿತು. ಸಂಸತ್ ಭವನದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ಮಾಡುತ್ತಿದ್ದ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮೋದಿ ಸರ್ಕಾರದ ಮೇಲೆ ಸಿಟ್ಟು ಹೊರಹಾಕಿದರು. प्रधानमंत्री जी अमित शाह जी कॉन्स्टिट्यूशन पर संविधान पे कर रहे हैं, वो हमारे लिए एक्सेप्टेबल नहीं है, वो हम होने नहीं देंगे. इसीलिए हमने कॉन्स्टिट्यूशन ओथ लेते हुए हमने कॉन्स्टिट्यूशन पकड़ा था. हमारा संदेश जा रहा है, हिंदुस्तान के कॉन्स्टिट्यूशन को कोई शक्ति नहीं छू सकती है. मोदी जी संविधान को तोड़ने की कोशिश किए. बाबा साहब अम्बेडकर की वहाँ थी और गांधी जी की यहाँ थी. यानी हर नॉर्म्स को, डेमोक्रेटिक नॉर्म्स को तोड़ रहे हैं. इसीलिए आज हम ये दिखाना चाहते हैं, भाई मोदी जी आप संविधान के तहत चलिए. 100 बार यही बात बोलेंगे और इमरजेंसी के 50 साल हो रहे बोले तो तुम इमरजेंसी से विदाउट डिक्लेयरिंग इमरजेंसी यू आर डूइंग इट. ಕಾಂಗ್ರೆಸ್ನವರ ಆಕ್ರೋಶ ಇಷ್ಟಕ್ಕೂ ತಣ್ಣಗಾಗಲಿಲ್ಲ. ಅದರಲ್ಲೂ ರಾಹುಲ್ ಗಾಂಧಿ ಅಂತೂ ಎಕ್ಸ್ನಲ್ಲಿ ಮೋದಿ 3ನೇ ಅವಧಿಯ 15 ದಿನದ ಆಡಳಿತದಲ್ಲಿ ದೇಶ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಭೀಕರ ರೈಲು ಅಪಘಾತ, ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ, ರೈಲುಗಳಲ್ಲಿ ಪ್ರಯಾಣಿಕರ ಪಾಡು, ನೀಟ್ ಹಗರಣ, ನೀಟ್ ಪಿಜಿ ರದ್ದು, ಯುಜಿಸಿ ಎನ್ಇಟಿ ಪೇಪರ್ ಸೋರಿಕೆ, ಹಾಲು, ಬೇಳೆಕಾಳುಗಳು, ಗ್ಯಾಸ್, ಟೋಲ್ ದುಬಾರಿ, ಬೆಂಕಿಯಿಂದ ಉರಿತಾ ಇರುವ ಅರಣ್ಯಗಳು, ರಾಷ್ಟ್ರ ರಾಜಧಾನಿಯಲ್ಲಿ ನೀರಿನ ಬಿಕ್ಕಟ್ಟು, ಬಿಸಿಲಿನ ಬೇಗೆ ನಿಭಾಯಿಸದೆ ಜನರ ಸಾವು. ಮಾನಸಿಕವಾಗಿ ನರೇಂದ್ರ ಮೋದಿಯವರು ಹಿನ್ನಡೆಯಲ್ಲಿದ್ದಾರೆ. ತಮ್ಮ ಸರ್ಕಾರವನ್ನ ಉಳಿಸಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಉತ್ತರದಾಯಿತ್ವವಿಲ್ಲದ ಪ್ರಧಾನಿ ತಪ್ಪಿಸಿಕೊಳ್ಳಲು ಬಿಡಲ್ಲ. ಇದು ರಾಹುಲ್ ಗಾಂಧಿ ಹಾಕಿರುವ ಎಕ್ಸ್ ಪೋಸ್ಟ್. ಇಷ್ಟೆಲ್ಲ ಹಂಗಾಮದ ಮಧ್ಯೆ ಇವತ್ತು ಗಮನ ಸೆಳೆದಿದ್ದು ನೂತನ ಸಂಸದರ ಪ್ರಮಾಣ ವಚನ. ಸಂಸದರಾಗಿ ಲೋಕಸಭೆಯಲ್ಲಿ 100 ಜನ ಪ್ರತಿನಿಧಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ರು. ಪ್ರಮುಖವಾಗಿ ಕರ್ನಾಟಕದ ಎಲ್ಲಾ ಸಂಸದರು ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ, ಪ್ರಹ್ಲಾದ್ ವೆಂಕಟೇಶ್ ಜೋಶಿ, ಪಿ ಸೋಮಣ್ಣ ಎಂಬ ಹೆಸರಿನ ನಾನು, ಶೋಭಾ ಕರಂದ್ಲಾಜೆ ಎಂಬ ಹೆಸರಿನವಳಾದ ನಾನು, ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಎಂಬ ಹೆಸರಿನ ನಾನು, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಎಂಬ ಹೆಸರಿನ ನಾನು, ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಎಂಬ ಹೆಸರಿನವನಾದ ನಾನು, ಶ್ರೇಯಸ್ ಎಂ ಪಟೇಲ್ ಎಂಬ ಹೆಸರಿನಾದ ನಾನು, ಸಾಗರ್ ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಂದಹಾಗೆ ನಾಳೆಯೂ ನೂತನ ಸಂಸದರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಜೂನ್ 26 ನೂತನ ಲೋಕಸಭಾ ಸ್ಪೀಕರ್ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಜೂನ್ 27ಕ್ಕೆ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಷ್ಟ್ರಪತಿ ಭಾಷಣ ಮಾಡ್ತಾರೆ. ಜೂನ್ 28ಕ್ಕೆ ರಾಷ್ಟ್ರಪತಿ ಭಾಷಣದ ಮೇಲೆ ವಂದನಾ ನಿರ್ಣಯ ನಡೆಯಲಿದೆ. ಜೊತೆಗೆ ಗೊತ್ತುವಳಿ ನಿರ್ಣಯಗಳು, ಚರ್ಚೆಗಳು ನಡೆಯಲಿದೆ. ಜುಲೈ 2, 3 ಗೊತ್ತುವಳಿ ನಿರ್ಣಯದ ಮೇಲೆ ಪ್ರಧಾನಿ ಮೋದಿ ಉತ್ತರ ನೀಡ್ತಾರೆ. ಜುಲೈ 3ಕ್ಕೆ 18ನೇ ಸಂಸತ್ತು ವಿಶೇಷ ಅಧಿವೇಶನ ಸಮಾಪ್ತಿಯಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.